ಇಂಡಿಯಾ ಗೇಟ್ ಸಮೀಪದಲ್ಲೇ ಒಂದು ಆಕರ್ಷಕವಾದಂತಹ ಪಿಕ್ನಿಕ್ ಸ್ಪಾಟ್ ಇದೆ. ಸಂಸತ್ನ ಮೇಲೆ ಉಗ್ರರು ದಾಳಿ ನಡೆಸಿದ ನಂತರ ಅಲ್ಲಿ ಸಾರ್ವಜನಿಕರ ಪ್ರವೇಶ ನಿಷೇಧ ಮಾಡಲಾಗಿತ್ತು. 10 ವರ್ಷ ಬಂದಾಗಿದ್ದ ಆ ಸ್ಪಾಟ್ ಈಗ ರೀಓಪನ್ ಆಗಿರೋದು ಪ್ರವಾಸಿಗರಿಗೆ ಖುಷಿ ತಂದಿದೆ. ಅಲ್ಲಿನ ಪರಿಸರ ನೋಡ್ತಾ ಇದ್ರೆ ಒಂದು ಕ್ಷಣ ಕಾಶ್ಮೀರ ಕಣ್ಮುಂದೆ ಹಾದು ಹೋಗುತ್ತೆ. ನೋಡಿದ ತಕ್ಷಣ ಕಾಶ್ಮೀರವನ್ನ ನೆನಪಿಗೆ ತರುವ ಈ ಪರಿಸರ ದೆಹಲಿಯ ಇಂಡಿಯಾ ಗೇಟ್ನ ಎದುರಿನಲ್ಲೇ ಇದೆ. ಧಾವಂತದ ಬದುಕಿನ ಮಧ್ಯೆ ಸುಸ್ತಾದ ಜನ ಕುಟುಂಬ ಸಮೇತರಾಗಿ ಇಲ್ಲಿಗೆ ಬಂದು ಎಂಜಾಯ್ ಮಾಡ್ತಾರೆ, ಒಂದಷ್ಟು ರಿಲೀಫ್ ಆಗ್ತಾರೆ. ಈ ಐತಿಹಾಸಿಕ ಸ್ಥಳದ ಹೆಸರು ಬೋಟ್ ಕ್ಲಬ್. ಬೆಳಗ್ಗೆ 11ರಿಂದ ರಾತ್ರಿ 11ರವರೆಗೂ ತೆರೆದಿರುವ ಈ ಜಾಗ ಸದ್ಯಕ್ಕೆ ಪ್ರವಾಸಿಗರ ಆಕರ್ಷಣೆಯ ಕೇಂದ್ರ, ಪ್ರೇಮಿಗಳಿಗೆ ಫೇವರೇಟ್ ಪಿಕ್ನಿಕ್ ಸ್ಪಾಟ್. ಬೋಟಿಂಗ್ ಮಜಾ ಅನುಭವಿಸೋದರ ಜೊತೆ ಇಲ್ಲಿರೋ ಅಚ್ಚ ಹಸುರಿನ ಹುಲ್ಲು ಹಾಸು ಪ್ರವಾಸಿಗರ ಕಣ್ಣಿಗೆ ಹಿತ ತರೋದರ ಜೊತೆ ಮನಸ್ಸಿಗೂ ಆಹ್ಲಾದ ತರುತ್ತೆ. ಅಷ್ಟೇ ಅಲ್ಲ, ಹೆಂಡತಿ ಮಕ್ಕಳ ಜೊತೆ ವೀಕೆಂಡ್ ಎಂಜಾಯ್ ಮಾಡಬೇಕು ಅಂತಿರೋರ್ಗೂ ಇದು ಸೂಕ್ತವಾದ ಜಾಗ. और हमें यहाँ पे बोटिंग करके बहुत मज़ा आया और हमने आज छुट्टी का दिन था, खूब एंजॉय करा. हम सारी जगह घूम के आए हैं, अक्षरधाम वगैरह, दिल्ली के सारे कालका मंदिर वगैरह सब घूम के आए. बच्चों के साथ 2 बच्चे अभी पीछे रह गए. ಇವರು ಹೇಳಿದ ಹಾಗೆ ಖರ್ಚಿನ ದೃಷ್ಟಿಯಿಂದ ಇದು ಚೀಪ್ ಅಂಡ್ ಬೆಸ್ಟ್ ಪಿಕ್ನಿಕ್ ಸ್ಪಾಟ್. ಇಲ್ಲಿ 15 ನಿಮಿಷ ಬೋಟಿಂಗ್ ನಡೆಸೋದಕ್ಕೆ 50 ರೂಪಾಯಿ ಚಾರ್ಜ್ ಮಾಡ್ತಾರೆ. 100 ರೂಪಾಯಿ ಭದ್ರತಾ ಠೇವಣಿ ತೆಗೆದುಕೊಳ್ತಾರೆ. ಆ ಹಣ ಬೋಟಿಂಗ್ ನಡೆಸಿದ ನಂತರ ವಾಪಸ್ ಸಿಗುತ್ತೆ. ಅಂದ್ಹಾಗೆ ಈ ಬೋಟ್ ಕ್ಲಬ್ ಆರಂಭ ಆಗಿದ್ದು 1992ರಲ್ಲಿ. ಆಗ ಈ ಬೋಟ್ ಕ್ಲಬ್ನ ಆವರಣದಲ್ಲಿರುವ ಹುಲ್ಲು ಹಾಸು ಪ್ರವಾಸಿಗರಿಗಷ್ಟೇ ಅಲ್ಲ, ಪ್ರತಿಭಟನಾಕಾರರಿಗೂ ಆಶ್ರಯ ತಾಣವಾಗಿತ್ತು. ಮೈಕ್ ಇಲ್ಲದೆ ಇದ್ರೂ ಪ್ರತಿಭಟನಾಕಾರರ ಕೂಗು ಸಂಸತ್ ಭವನಕ್ಕೆ ಕೇಳಿಸುವಷ್ಟು ಸಮೀಪದಲ್ಲಿ ಬೋಟ್ ಕ್ಲಬ್ ಇದೆ. ಹಾಗಾಗಿ 4-5 ವರ್ಷಗಳ ಕಾಲ ಬೃಹತ್ ಪ್ರತಿಭಟನೆಗಳಿಗೆ ಈ ಬೋಟ್ ಕ್ಲಬ್ ಆವರಣ ವೇದಿಕೆಯಾಗಿತ್ತು. ರೈತ ಮುಖಂಡ ಮಹೇಂದ್ರ ಸಿಂಗ್ ಟಿಕಾಯತ್ರಿಂದಾಗಿ 1995ರ ನಂತರ ಇಲ್ಲಿ ಪ್ರತಿಭಟನೆಗಳನ್ನ ಬ್ಯಾನ್ ಮಾಡಿದ್ರು. 1995ರವರೆಗೆ ದೆಹಲಿಯಲ್ಲಿ ನಡೆಯುತ್ತಿದ್ದ ಬೃಹತ್ ಪ್ರತಿಭಟನಾ ಸಭೆಗಳಿಗೆ ಆಶ್ರಯ ತಾಣವಾಗಿದ್ದು ಇದೇ ಬೋಟ್ ಕ್ಲಬ್ನ ವಿಶಾಲ ಹುಲ್ಲು ಹಾಸು. ಆದರೆ 95ರಲ್ಲಿ ಮಹೇಂದ್ರ ಸಿಂಗ್ ಟಿಕಾಯತ್ ನಡೆಸಿದ್ದ ರೈತ ವಿರಾಟ ದರ್ಶನ 15 ದಿನಗಳ ಕಾಲ ಸಂಸತ್ತಿನ ಮುತ್ತಿಗೆಯ ಕಾರ್ಯಕ್ರಮ ಇಲ್ಲಿ ಸಾಕಷ್ಟು ಗಲೀಜನ್ನು ಮಾಡಿದ ನಂತರ ದೆಹಲಿ ಪೊಲೀಸರು ಇಲ್ಲಿ ಪ್ರತಿಭಟನಾ ಸಭೆಗಳಿಗೆ ಅನುಮತಿಯನ್ನು ನಿರಾಕರಿಸಿದರು. ಈಗ ಈ ಬೋಟ್ ಕ್ಲಬ್ ಹಾಗೂ ಈ ವಿಶಾಲ ಹುಲ್ಲು ಹಾಸು ದೆಹಲಿಗರ ಮಟ್ಟಿಗೆ ಒಂದು ಆಕರ್ಷಣೆಯ ಪಿಕ್ನಿಕ್ ಸ್ಪಾಟ್. ಈ ಬೋಟ್ ಕ್ಲಬ್ ಪ್ರವಾಸಿಗರ ಆಕರ್ಷಣೆಯಾಗಿರೋದಕ್ಕೆ ಮತ್ತೊಂದು ಕಾರಣ ಕೂಡ ಇದೆ. 2003ರಲ್ಲಿ ಉಗ್ರರು ಸಂಸತ್ ಭವನದ ಮೇಲೆ ದಾಳಿ ನಡೆಸಿದ ನಂತರ ಇಲ್ಲಿ ಸಾರ್ವಜನಿಕ ಪ್ರವೇಶ ನಿಷೇಧ ಮಾಡಲಾಗಿದೆ. ಸಮೀಪದಲ್ಲೇ ಇಂಡಿಯಾ ಗೇಟ್, ರಾಷ್ಟ್ರಪತಿ ಭವನ ಮತ್ತು ಸಂಸತ್ ಭವನ ಇರೋದ್ರಿಂದ ಉಗ್ರರು ಬೋಟ್ ಕ್ಲಬ್ ಅನ್ನ ದುರುಪಯೋಗ ಮಾಡಿಕೊಳ್ಳಬಹುದು ಅನ್ನೋ ಆತಂಕದಿಂದ ದೆಹಲಿಯ ಸ್ಪೆಷಲ್ ಸೆಲ್ ಪೊಲೀಸರು ಇಲ್ಲಿ ಬೋಟಿಂಗ್ ಬಂದ್ ಮಾಡಿಸಿದರು. ಈಗ ಭದ್ರತಾ ಇಲಾಖೆಯ ಅನುಮತಿ ಸಿಕ್ಕಿರೋದರ ಹಿನ್ನೆಲೆಯಲ್ಲಿ ದೆಹಲಿ ಪ್ರವಾಸೋದ್ಯಮ ಇಲಾಖೆ ಮತ್ತೆ ಇಲ್ಲಿ ಬೋಟಿಂಗ್ ಅನ್ನ ಆರಂಭ ಮಾಡಿದೆ. ಸುಮಾರು 10 ವರ್ಷಗಳ ನಂತರ ಬೋಟ್ ಕ್ಲಬ್ ಮತ್ತೆ ಆರಂಭವಾಗಿರೋದು
ಜನರಿಗೆ ಖುಷಿ ಕೊಟ್ಟಿದೆ. मुझे बहुत अच्छा लगा कि मैं यहाँ पे घूमने आया. ले मुझे बहुत मजा आया. ಈ ಬೋಟ್ ಕ್ಲಬ್ಗೆ ದೆಹಲಿ ಸುತ್ತಮುತ್ತಲಿನವರಷ್ಟೇ ಅಲ್ಲ, ಬೇರೆ ಬೇರೆ ರಾಜ್ಯಗಳಿಂದ ದೆಹಲಿಯನ್ನ ನೋಡೋಕೆ ಬಂದವರು ಭೇಟಿ ಕೊಡ್ತಾರೆ. बहुत अच्छा लग रहा है. आज छुट्टी का दिन है. यहाँ पर बिरला मंदिर में घूमने के लिए आए हैं. यहाँ पर इंडिया गेट पर आ गए. अब यहाँ एंजॉय करेंगे, बोटिंग कर रहे हैं. राजस्थान से हैं, यहाँ पर रहते हैं फरीदाबाद में. यहाँ एंजॉय करें, छुट्टी है इसलिए यहाँ पर बच्चों के साथ अच्छा लग रहा है. ಇನ್ನೊಂದು ವಿಶೇಷ ಅಂದ್ರೆ ಇಲ್ಲಿ ವಿವಿಧ ಬಣ್ಣದ ಬೋಟ್ಗಳಿವೆ. ಚಿಕ್ಕ ಮಕ್ಕಳಿಗೆ ಇದು ಒಂದು ಪ್ರಮುಖ ಆಕರ್ಷಣೆ. ಪ್ರವಾಸಿಗರೇ ಪೆಡಲ್ ಮಾಡಬಹುದಾದ ಡಬಲ್ ಸೀಟರ್ ಬೋಟ್ಗಳು ಇಲ್ಲಿವೆ. ಜೊತೆಗೆ ನೀರು ಕಂಡ್ರೆ ಭಯ ಬೀಳುವಂತಹ ಮಂದಿಗೆ ಚಾಲಕ ಇರುವಂತಹ 4 ಸೀಟರ್ ಬೋಟ್ಗಳು ಇವೆ. ಆದರೆ ಇದರ ಬಗ್ಗೆ ಸಾರ್ವಜನಿಕರಿಗೆ ಅಷ್ಟಾಗಿ ಮಾಹಿತಿ ಇಲ್ಲ ಅಂತಾರೆ ಚಾಲಕರು. यहाँ तो बोट के बारे में, यहाँ बोट वही पुरानी बोट है, नई बोट आई नहीं है, इसलिए यहाँ पब्लिक कम आ रही है. पब्लिक को भी जानकारी नहीं है. ಕತ್ತಲಾಗ್ತಾ ಇದ್ದ ಹಾಗೆ ಬೋಟ್ ಕ್ಲಬ್ ಸುತ್ತಮುತ್ತಲ ಪರಿಸರ ಇನ್ನೂ ಸುಂದರವಾಗಿ ಕಾಣುತ್ತೆ. ಲಾನ್ ಮೇಲೆ ಕುಳಿತು ಹರಟೆ ಹೊಡೆಯೋಕೆ ಜನ ಬೋಟ್ ಕ್ಲಬ್ಗೆ ಬರ್ತಾರೆ. ಇಲ್ಲಿನ ಹುಲ್ಲು ಹಾಸಿನ ಮೇಲೆ ಕೂತ್ರೆ ಒಂದ್ ಕಡೆ ಇಂಡಿಯಾ ಗೇಟ್, ಇನ್ನೊಂದು ಕಡೆ ರಾಷ್ಟ್ರಪತಿ ಭವನ ಕಾಣಿಸುತ್ತೆ. ಅದನ್ನ ನೋಡ್ತಾ ನೋಡ್ತಾ ಹರಟೆ ಹೊಡೆಯೋ ಮಜಾನೇ ಬೇರೆ ಬಿಡಿ. ನಗರ ಜೀವನದ ಧಾವಂತದಿಂದ ಒಂದಿಷ್ಟು ರಿಲೀಫ್ ಆಗೋಕೆ ಬೋಟ್ ಕ್ಲಬ್ನಂತಹ ಸ್ಪಾಟ್ಗಳಿವೆ. ಮಧ್ಯಮ ವರ್ಗದವರಿಗೂ ಅದು ಕೈಗೆಟುಕೋ ದರದಲ್ಲಿ ಇದೆ ಅನ್ನೋದು ಮತ್ತಷ್ಟು ಖುಷಿಯ ಸಂಗತಿ. ಈ ಅಂಗಡಿ ಖ್ಯಾತಿಯಷ್ಟೇ ಇದರ ಹಿನ್ನೆಲೆ ಕೂಡ ಪುರಾತನವಾದದ್ದು. 1940ರಲ್ಲಿ ಆರಂಭವಾದ ಈ ಅಂಗಡಿ ಇವತ್ತಿಗೂ ಅದೇ ಖದರನ್ನ ಉಳಿಸ್ಕೊಂಡಿದೆ.